ಬಾಗಿಲು ತೆರೆದ ಕೂಡಲೇ ಮೂವರು ಮಕ್ಕಳು ನಿಧಿಯನ್ನು ಆಶ್ಚರ್ಯದಿಂದ ನೋಡತೊಡಗಿದರು. ನಾವು ಅದನ್ನು ಮಾಡಿದ್ದೇವೆ, ಆರವ್ ಖುಷಿಯಿಂದ ಕೂಗಿದ. ಕೋಣೆಯ ಸುತ್ತಲೂ ಚಿನ್ನದ ನಾಣ್ಯಗಳು, ವಜ್ರಗಳು, ಆಭರಣಗಳು ಮತ್ತು ಹಳೆಯ ನಿಗೂಢ ವಸ್ತುಗಳು ಹೊಳೆಯುತ್ತಿದ್ದವು. ಇಲ್ಲಿಂದ ಓಡಿ ಹೋಗು, ಇಲ್ಲದಿದ್ದರೆ ನೀವು ಹಿಂತಿರುಗಲು ಸಾಧ್ಯವಿಲ್ಲ. ಭಯವಾಯಿತು, ಆದರೆ ಆರವ್ ಧೈರ್ಯವನ್ನು ಉಳಿಸಿಕೊಂಡನು. ಯಾರು ಇದ್ದಾರೆ ಎಂದು ದೊಡ್ಡ ಧ್ವನಿಯಲ್ಲಿ ಕೇಳಿದರು. ಇದ್ದಕ್ಕಿದ್ದಂತೆ ಹೊಗೆಯಿಂದ ಮಾಂತ್ರಿಕನ ಚಿತ್ರ ಕಾಣಿಸಿಕೊಂಡಿತು. ಅವನು ಎತ್ತರವಾಗಿದ್ದನು, ಕಪ್ಪು ನಿಲುವಂಗಿಯನ್ನು ಧರಿಸಿದ್ದನು ಮತ್ತು ಹೊಳೆಯುವ ಕೆಂಪು ಕಣ್ಣುಗಳನ್ನು ಹೊಂದಿದ್ದನು. ಈ ನಿಧಿ ನನ್ನದು, ಮಾಂತ್ರಿಕ ಗರ್ಜಿಸಿದ. ಯಾರು ಅದನ್ನು ತೆಗೆದುಕೊಳ್ಳಲು ಬಂದರೂ ಬೆಲೆ ತರುತ್ತಾರೆ. ಮಾಂತ್ರಿಕನು ಮಾಂತ್ರಿಕ ಚಂಡಮಾರುತವನ್ನು ಸೃಷ್ಟಿಸಿದನು. ಇದರಿಂದಾಗಿ ನಿಧಿ ವಸ್ತುಗಳು ಗಾಳಿಯಲ್ಲಿ ಹಾರಿದವು. ವಿವಾನ್ ಬೇಗನೆ ನಕ್ಷೆಯನ್ನು ಹೊರತೆಗೆದು ಕೂಗಿದನು, ಇಲ್ಲಿಗೆ ಹಿಂತಿರುಗಿ, ಬೇರೆ ದಾರಿ ಇರಬೇಕು. ಕಿಯಾ ಗೋಡೆಯ ಮೇಲೆ ನಿಗೂಢ ಚಿಹ್ನೆಯನ್ನು ಗಮನಿಸಿದಳು. ಇದು ಕಾಗುಣಿತವನ್ನು ಮುರಿಯಲು ಕೆಲವು ಮಾರ್ಗವಾಗಿದೆ, ಅವಳು ಹೇಳಿದಳು. ಸ್ವಲ್ಪವೂ ಸಮಯ ವ್ಯರ್ಥ ಮಾಡದೆ ಆರವ್ ಚಿಹ್ನೆಯ ಮೇಲೆ ತನ್ನ ಕೈಯನ್ನು ಇಟ್ಟು ಬಲವಾಗಿ ತಳ್ಳಿದನು. ಗೋಡೆ ಇದ್ದಕ್ಕಿದ್ದಂತೆ ತಿರುಗಿ ತೆರೆದುಕೊಂಡಿತು ಮತ್ತು ರಹಸ್ಯ ಮಾರ್ಗವು ಬಹಿರಂಗವಾಯಿತು. ಮಾಂತ್ರಿಕ ಅವರನ್ನು ತಡೆಯಲು ಬೆಂಕಿಯ ಚೆಂಡುಗಳನ್ನು ಎಸೆಯಲು ಪ್ರಾರಂಭಿಸಿದರು, ಆದರೆ ಮಕ್ಕಳು ನಿಲ್ಲದೆ ಓಡಲು ಪ್ರಾರಂಭಿಸಿದರು. ಗುಪ್ತ ಮಾರ್ಗವು ಕತ್ತಲೆಯ ಸುರಂಗವಾಯಿತು. ಮಕ್ಕಳು ಸಿಕ್ಕಿಬಿದ್ದಿದ್ದಾರೆ ಎಂದು ಭಾವಿಸಿದರು, ಆದರೆ ನಂತರ ಅವರು ದೂರದಲ್ಲಿ ಮಸುಕಾದ ಬೆಳಕನ್ನು ನೋಡಿದರು. ಅವರು ತಮ್ಮೆಲ್ಲ ಶಕ್ತಿಯಿಂದ ಓಡುತ್ತಾ ಕೊನೆಗೆ ಕಾಡಿನ ಅಂಚಿಗೆ ಬಂದರು. ಮಾಂತ್ರಿಕನ ಧ್ವನಿ ಈಗ ಮಾಯವಾಗಿತ್ತು. ಅವರು ಸುರಕ್ಷಿತವಾಗಿ ಹಳ್ಳಿಗೆ ಮರಳಿದರು, ಆದರೆ ಅವರ ಮನಸ್ಸಿನಲ್ಲಿ ಇನ್ನೂ ಒಂದು ಪ್ರಶ್ನೆ ಉಳಿದಿದೆ, ಮಾಂತ್ರಿಕ ಇನ್ನೂ ಜೀವಂತವಾಗಿದ್ದಾನೆಯೇ? ಮುಂದಿನ ಸಂಚಿಕೆಯಲ್ಲಿ ತಿಳಿಯಿರಿ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.